ವಾವ್ ಸಂಸೆ ಸೂಪರ್. ಹಾಂ, ಕಳಸ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಇದೆ ಕಳಸ. ಎಸ್ ಫ್ರೆಂಡ್ಸ್, ನೋಡಿ ಟಿ ಎಸ್ಟೇಟ್ ಶುರು ಆಯಿತು. ಏನು ಸೂಪರ್ ಆಗಿದೆ ನೋಡಿ. ಹಾಯ್ ಗಾಯ್ಸ್, ನಾನು ನಿಮ್ಮ ಮೋಟೋಲಾಗರ್ ರಾಜೇಶ್. ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ನೋಡಿ, ಇದು ಹಳವಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಕಳಸ ಆಗುತ್ತೆ. ಕಳಸದಿಂದ ನಾನು ಕುದುರೆಮುಖ ರೋಡು ಡಿವಿಷನ್ ತೊಗೊಳ್ತೇನೆ. ಅಲ್ಲಿಂದ ನನಗೆ ಸಂಸೆ ಅನ್ನೋ ಒಂದು ಸುಂದರವಾದ ಪ್ರದೇಶ ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗಿದೆ. ಇವತ್ತು ಮಾನ್ಸೂನ್ ಶುರುವಾಗೋ ಥರ ಇದೆ. ಆ ಕಡೆ ಬರುವಾಗ ಸ್ವಲ್ಪ ಮೋಡ ಇತ್ತು. ಎಲ್ಲಿಂದ ಅಂದರೆ ಬಾಳೆಹೊಳೆಯಿಂದ ಬರೋ ಹೊತ್ತಿಗೆ ಮೋಡ ಇತ್ತು. ಆ ಕಡೆ ಒಂದು ತಲಗೋಡು ಅಂತ ಒಂದು ಊರಿದೆ, ಅಲ್ಲಿ ಸ್ವಲ್ಪ ಮಳೆನೂ ಬಂತು. ಇಲ್ಲಿ ಮಳೆ ಇಲ್ಲ. ನೋಡೋಣ ಮುಂದೆ ಕಳಸದಲ್ಲಿ ಅಥವಾ ಸಂಸೆ ಪ್ಲೇಸಲ್ಲಿ ಮೋಡ ಇರುತ್ತೋ ಹೇಗಿರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಎಷ್ಟು ಕರ್ವ್ ರೋಡ್ ಇದೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಟ್ಮಾಸ್ಫಿಯರು. ನೋಡೋಣ. ನೋಡಿ, ಇಲ್ಲೊಂದು ಸ್ವಲ್ಪ ಕೂಡ ಮಳೆ ಇಲ್ಲ. ಅಲ್ಲಿ ಈಗ ಒಂದು 5 ಕಿಲೋಮೀಟ್ರ್ ಹಿಂದೆ ಮಳೆ ಬರ್ತಾಯಿತ್ತು, ಈಗ ಮಳೆ ಇಲ್ಲ, ಏನಿಲ್ಲ. ನೋಡೋಣ. ನೋಡಿ ಹೇಗಿದೆ ಕರ್ವ್ ರೋಡ್ಸು, ಫುಲ್ ಘಾಟ್ ಸೆಕ್ಷನ್ನು. ತುಂಬ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಸ್ವಲ್ಪ ಯಾಮರಿದ್ರೂ ತುಂಬ ಕಷ್ಟ ಆಗುತ್ತೆ, ಡೇಂಜರ್ ಪೊಸಿಷನ್ ಆಗ್ಬಿಡುತ್ತೆ. ಫುಲ್ ಮೋಡ ಕವಿದ ವಾತಾವರಣ ಇದೆ, ಒಳ್ಳೆ ಗಾಳಿ ಬೀಸ್ತಾ ಇದೆ ತಂಪಾಗಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾನ್ಸೂನ್ ಶುರು ಆಗೋದು ಜೂನ್ ತಿಂಗಳಲ್ಲಿ. ಈಗ ನೋಡಿದ್ರೆ ಇನ್ನು ಏಪ್ರಿಲ್ 3 ಇವತ್ತೇ ಮಾನ್ಸೂನು ಶುರು ಆಗೋ ರೀತಿ ಬರ್ತಾಯಿದೆ. ನೋಡೋಣ ಹೇಗಿದೆ. ನೋಡಿ ಯಾವ ಥರ ಇದೆ. ಈ ಬೈಕ್ ರೈಡರ್ಸ್ಗೆ ಒಳ್ಳೆ ಬೈಕ್ ಇದ್ದರೆ ಒಳ್ಳೆ ಕಾರ್ನರಿಂಗ್ ಮಾಡ್ಬೋದು ಫ್ರೆಂಡ್ಸ್. ಕಾರ್ನರಿಂಗ್ ಮಾಡೋರಿಗೆ ಹೇಳಿ ಮಾಡಿಸಿದ ಜಾಗ ಸಕ್ಕತ್ತಾಗಿದೆ. ಫುಲ್ ಮಳೆ ಬಂದ್ಬಿಡುತ್ತೆ ಅಂದ್ಕೊಂಡಿದ್ದೆ ನನ್ನ ಮನೆ ಬಿಡ್ತಾ. ಇಲ್ಲಿ ನೋಡಿದ್ರೆ ಅಲ್ಲಿ ಮಳೆ ಇತ್ತು, ಇಲ್ಲಿಲ್ಲ. ಅದೇನೋ ಹೇಳ್ತಾರಲ್ಲ, ಒಂದು ಕಾಲ ಬರುತ್ತೆ ಆಗ ಹಸುವಿನ ಒಂದು ಕೋಡು ನೆನೆಯುತ್ತಂತೆ, ಇನ್ನೊಂದು ಕೋಡು ನೆನೆಯಲ್ವಂತೆ. ಅಂಥ ಟೈಮ್ ಬರುತ್ತಂತೆ ಫ್ರೆಂಡ್ಸ್. ಆ ಥರ ಮಳೆ ಆಗತ್ತಂತೆ. ಈಗ ನೋಡಿ, 4 ಕಿಲೋಮೀಟ್ರ್ ಹಿಂದೆ ಮಳೆ ಇರಲಿಲ್ಲ, ಅಲ್ಲ ಮಳೆ ಇತ್ತು, ಇಲ್ಲಿಲ್ಲ. ಬನ್ನಿ ನೋಡೋಣ. ಕಳಸ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಇದೆ ಕಳಸ. ಇನ್ನು ಸಿಟಿ ಶುರು ಆಗಿಲ್ಲ, ಸಣ್ಣೂರು. ಇಂಥ ಒಂದು ಸುಂದರ ಪ್ರದೇಶದಲ್ಲಿ ಇದೊಂದು ಸಣ್ಣ ಸಿಟಿ ಇದೆ. ಎಲ್ಲ ಅನುಕೂಲಗಳು ಇದಾವೆ ಇಲ್ಲಿ. ಇಲ್ಲಿ ಒಂದು ಕಳಸೇಶ್ವರ ದೇವಸ್ಥಾನ ಅಂತ ಸಿಗತ್ತೆ. ಒಂದು 250 ಮೀಟರ್ಸ್ ಇದೆ. ನಾನು ಸಂಸೆ ಟಿ ಎಸ್ಟೇಟಿಗೆ ಒಂದು 2-3 ಸಲ ಹೋಗಿದ್ದೀನಿ, ಬಟ್ ನನಗೆ ಸಪೋರ್ಟಿವ್ ಅಟ್ಮಾಸ್ಫಿಯರ್ ಯಾವತ್ತೂ ಸಿಕ್ಕಿದ್ದಿಲ್ಲ. ಇವತ್ತು ಸಿಗ್ತಾಯಿದೆ. ನೋಡಿ ಅದೇ ಕಳಸೇಶ್ವರ ದೇವಸ್ಥಾನ. ನೋಡಿ ಕಳಸಪೇಟೆ. ಪರವಾಗಿಲ್ಲ, ಜೋರಾಗೇ ಇದೆ ಸಿಟಿ. ಊರು ದೊಡ್ಡದಾಗೇ ಇದೆ.
ಇಲ್ಲಿಂದ ನಾನು ಕುದುರೆಮುಖ ರೋಡ್ಗೆ ಡಿವಿಷನ್ ತಗೊಳ್ಬೇಕು. ನೋಡೋಣ. ಕುದುರೆಮುಖ ರೋಡ್ ಇಲ್ಲೇ ಲೆಫ್ಟಿಗೆ ಅನಿಸುತ್ತೆ. ಎಸ್, ಇದೇ ಡಿವಿಷನ್ ಫ್ರೆಂಡ್ಸ್. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಆಗತ್ತೆ ಸನ್ಸೆಟ್ ಎಸ್ಟೇಟ್. ನೋಡಿ, ಹೋಮ್ ಸ್ಟೇಗಳೆಲ್ಲ ಇದಾವೆ ಉಳ್ಕೊಳ್ಳಿಕ್ಕೆ ಬಂದರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಲೇಸು. ರೈನಿ ಸೀಸನಲ್ಲಿ ಬಂದು ಇಲ್ಲಿ ಸ್ಟೇ ಮಾಡ್ಬೋದು, ತುಂಬ ಚೆನ್ನಾಗಿರತ್ತೆ. ಕುದುರೆಮುಖ ರೋಡ್. ನೋಡಿ ಹೇಗಿದೆ, ಕಾರ್ನರಿಂಗ್ ಮಾಡೋರಿಗೆ ಒಂದು ಒಳ್ಳೆ ಪ್ಲೇಸು, ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಓಕೆ, ನೋಡಿ ಯಾವ ರೀತಿ ಇದೆ ಕರ್ವ್ ರೋಡು. ಸಂಸೆ ಇನ್ನೂ 8 ಕಿಲೋಮೀಟ್ರ್ ಇದೆ ಅಂತೆ. ನಾನು 5 ಕಿಲೋಮೀಟ್ರ್ ಅಂದ್ಕೊಂಡಿದ್ದೆ. ನೋಡೋಣ. ಓಕೆ, ನೋಡಿ ಎಷ್ಟು ಡೀಪ್ ಫಾರೆಸ್ಟ್ ಇದೆ, ಜೊತೆಗೆ ತೋಟ ಗದ್ದೆ ಎಲ್ಲ ಇದೆ. ಫ್ಯಾಂಟಾಸ್ಟಿಕ್ ಆಗಿದೆ. ನನ್ನ ಲೆಕ್ಕ ಈಗ ನಾವು ಗುಡ್ಡದ ಈ ತುದಿಲಿದ್ದೀವಿ ಅನಿಸುತ್ತೆ. ಗುಡ್ಡದ ಆ ಪಕ್ಕದಲ್ಲಿ ನನ್ನ ಲೆಕ್ಕ ಮಳೆ ಇರ್ಬೋದು, ಸನ್ಸೆಟ್ ಎಸ್ಟೇಟಲ್ಲಿ ಮಳೆ ಇರ್ಬೋದು ನನ್ನ ಲೆಕ್ಕ. ನೋಡೋಣ, ನಮಗೆ ಅದೃಷ್ಟ ಇದ್ದರೆ ಮಳೆ, ಮೋಡ, ಫಾಗು ಎಲ್ಲ ಸಿಗ್ಬೋದು. ನೋಡುವ. ನೋಡಿ, ಎಲ್ಲ ಅಡಿಕೆ ತೋಟ ಇದೆ, ಆಮೇಲೆ ಕಾಫಿ ತೋಟ ಇದೆ. ಇದು ಟೀ ಎಸ್ಟೇಟು ನನ್ನ ಲೆಕ್ಕ ಇದು ಅಷ್ಟು ಒಬ್ರದ್ದೇ ಅನಿಸುತ್ತೆ, ಒಬ್ಬರೇ ಓನರು ಅನ್ನಂಗೆ ಕಾಣುತ್ತೆ. ನೋಡಿ, ಎಲ್ಲ ಕಾಫಿ ಎಸ್ಟೇಟು. ನೋಡೋಣ ಹೇಗಿರುತ್ತೆ. ನಾನಂತೂ ತುಂಬ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಬಟ್ ನಾನು ಇನ್ನೂ ಒಂಚೂರು ಫಾಗ್ ಇರುತ್ತೆ, ಮೋಡ ಇರುತ್ತೆ, ತುಂಬ ಸಪೋರ್ಟಿವ್ ಆಗಿ ಇರುತ್ತೆ ಅಟ್ಮಾಸ್ಫಿಯರ್ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಮೋಡ ಏನೋ ಇದೆ, ಬಟ್ ಫಾಗ್ ಇಲ್ಲ, ಮಳೆ ಇಲ್ಲ. ನೋಡೋಣ, ಎಲ್ಲ ಟೈಮು ನಾವು ನಮಗೆ ಸಪೋರ್ಟಿವ್ ಆಗೇ ಇರಬೇಕು ಪ್ರಕೃತಿ ಅಂದರೆ ಆಗಲ್ಲ. ಫ್ರೆಂಡ್ಸ್, ಇನ್ನೊಂದೇನು ಅಂದರೆ, ನೀವು ಯಾವುದೇ ಪ್ಲೇಸಿಗೆ ಹೋಗಿ, ನಾವು ಹೋದಾಗ ಆ ಪ್ಲೇಸ್ ಹಾಗಿರಬೇಕು ಹೀಗಿರಬೇಕು ಅಂದ್ಕೊಳ್ಳೋದೆಲ್ಲ ವೇಸ್ಟು. ಯಾವ ಥರ ಇರುತ್ತೋ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ರೋಡ್ ಟ್ರಿಪ್ ಮಾಡ್ತಾ ಇರ್ತೀರಲ್ವಾ, ರೋಡ್ ಟ್ರಿಪ್ನೇ ಎಂಜಾಯ್ ಮಾಡಿ.
ರೈಡಿಂಗ್ನೇ ಎಂಜಾಯ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಐ ಥಿಂಕ್ ಸಂಸ್ಥೆ ಹತ್ತತ್ರ ಇದ್ದೀವಿ ನಾವು. ನೋಡುವ ಹೇಗಿದೆ. ಇಲ್ಲಿ ಜನ ನೋಡಿ ಹೇಗೆ ಈ ಪ್ಲೇಸಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಒಂದ್ಸಲ ಯೋಚನೆ ಮಾಡಿದ್ರೆ ಹಾಸ್ಪಿಟಲೈಸು ಎಲ್ಲ ತುಂಬ ದೂರ ಇರುತ್ತೆ. ಇವರಿಗೆ ವೆಹಿಕಲ್ಸು ಏನೋ ಅವ್ರ ಹತ್ರ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ಏನಾರ ಸಮಸ್ಯೆ ಬಂತು, ಆರೋಗ್ಯ ಸಮಸ್ಯೆ ಅಂದರೆ ಸಡನ್ನಾಗಿ ಹೋಗೋದು ತುಂಬ ಕಷ್ಟ ಇದೆ. ಇಲ್ಲಿ ಹಾಸ್ಪಿಟ್ಲುಗಳು ಅಷ್ಟು ಒಳ್ಳೆಯವಿಲ್ಲ. ಇಲ್ಲ ಮಂಗಳೂರು ಹೋಗ್ಬೇಕು, ಇಲ್ಲ ಇನ್ಯಾವ್ದಾರ ಪ್ಲೇಸು ಆ ಕಡೆ ಶಿವಮೊಗ್ಗ ಕಡೆ ಬರಬೇಕು ಅನಿಸುತ್ತೆ. ಎಸ್ ಫ್ರೆಂಡ್ಸ್, ನೋಡಿ ಟೀ ಎಸ್ಟೇಟ್ ಶುರು ಆಯಿತು. ಏನು ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್, ನೋಡಿ ವಾವ್. ಇದು ಲವ್ ಮಾಕ್ಟೈಲ್ ಮೂವಿಲಿ ಈ ಪ್ಲೇಸ್ನ ಶೂಟ್ ಮಾಡಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿ ತೋರಿಸಿದ್ದಾರೆ ಅವರು. ನೋಡೋಣ ನಾವು ಹೇಗಿದೆ ಅಂಥೇಳಿ ನೋಡುವ. ನೋಡಿ, ನಾನು ಈ ಎಸ್ಟೇಟ್ ಮುಗಿಯೋ ತನಕ ಹೋಗ್ಬಿಟ್ಟು ಆ ಕಡೆ ಅಲ್ಲಿಂದ ಮತ್ತೆ ವಾಪಸ್ ಬರ್ತೀನಿ. ವಾಪಸ್ ಬಂದು ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ತೆಗೊಳ್ಳೋಣ ಅಂಥೇಳಿ. ನೋಡಿ, ಅಲ್ಲಿಂದ ಹಿಡಿದು ಅಲ್ಲಿ ತನಕ ಇದೆ. ಸಕ್ಕತ್ತಾಗಿದೆ ಪ್ಲೇಸು. ಇಷ್ಟೇ ಅಂದ್ಕೊಳ್ತೀನಿ. ಈಗ ಗಾಡಿ ವಾಪಸ್ ತಿರುಗಿಸೋಣ. ನೋಡಿ, ಸ್ವಲ್ಪ ಮೆಟ್ಲತ್ತಿ ಹೋಗ್ಬೇಕು. ಗಣಪತಿ ದೇವಸ್ಥಾನ ಇದೆ ನೋಡಿ ಹೇಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವ್ಯೂ ಪಾಯಿಂಟ್ಸ್ ಹೇಗಿದೆ ನೋಡಿ. ಎಲ್ಲ ಟೀ ಎಸ್ಟೇಟ್ ಬರುತ್ತೆ. ಇದು ಒಂದೇ ಓನರಿಂದ ಅನಿಸುತ್ತೆ. ನೋಡಿ ಹೇಗಿದೆ. ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ, ಹಾಗಾಗಿ ತುಂಬ ಸಪೋರ್ಟಿವ್ ಆಗಿದೆ ನನಗೆ. ಈ ಪ್ಲೇಸು ತುಂಬ ಚೆನ್ನಾಗಿದೆ. ಒಂದು ಸಲ ನೀವು ಕಳಸ ಬಂದವರು ಕುದುರೆಮುಖ ರೋಡಲ್ಲಿ ಈ ಸಂಸೆ ಅನ್ನೋ ಟೀ ಎಸ್ಟೇಟ್ ಇದೆ, ಒಂದು ವಿಸಿಟ್ ಹಾಕ್ಕೊಂಡೇ ಹೋಗೋದು ಒಳ್ಳೆಯದು ಫ್ರೆಂಡ್ಸ್. We'll be right back.
ಹೀಗೆ ನಾನು ಸಂಸೆಯಿಂದ ಬರುವಾಗ ಸಂಜೆ ಸೂರ್ಯ ಮುಳುಗೋ ವೇಳೆ ಆಗಿತ್ತು. ಈ ವೇಳೆಯಲ್ಲಿ ಬೈಕ್ ರೈಡ್ ಮಾಡೋ ಒಂದು ಸಂತೋಷನೇ ಬೇರೆ. ಒಂದು ಬೇಜಾರಿನ ವಿಚಾರ ಏನಂದರೆ, ಇಲ್ಲಿ ಬರುವಂಥ ಟೂರಿಸ್ಟ್ಗಳು ಈ ಪ್ರದೇಶದಲ್ಲಿ ತಾವು ತಂದಂಥ ವೇಸ್ಟೇಜ್ ಅಲ್ಲಲ್ಲಿ ಹಾಕೋದ್ರಿಂದ ಈ ಪ್ಲೇಸ್ ಹಾಳಾಗ್ತಾ ಇದೆ. ಇದಕ್ಕೆ ಇಲ್ಲಿನ ಸ್ಥಳೀಯರು ಏನಾದರೂ ಕ್ರಮ ಕೈಗೊಳ್ಳಬೇಕು. ನನಗಂತೂ ಈ ರೈಡ್ ತುಂಬ ಇಷ್ಟ ಆಯಿತು. ಓಕೆ ಗೈಸ್, ಇಲ್ಲಿಗೆ ಈ ಲಾಗ್ನಲ್ಲಿ ಇಷ್ಟೇ. ನೆಕ್ಸ್ಟ್ ಲಾಗ್ನಲ್ಲಿ ಸಿಗೋಣ.